ಆಚಾರ್ಯ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ಬೃಹಜಮಹಮಮೇಜಂ ಧ್ಯೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಲಕ್ಷ್ಮೀಕಾಂತಂ ಭೂವರಾಹಂ ಭಜೇಹಂ ವಾದರಾಯಣಂ ವಾದಿರಾಜಹೃದಂ ಭೋಜಮಂದಿರಂ ವಾಜಿಕಂಧರಂ ಭೀಮಸೇನಾನಂದತೀರ್ಥವಾನರೇಂದ್ರಾನಹಂ ಭಜೆ ವಾದಿರಾಜಗುರೂನ್ ವಂದೇ ವೇದವೇದ್ಯಗುರೂನ್ ಭಜೆ ಗುರೂನ್ ವೇದನಿಧೀನ್ ವಂದೇ ನಾರಸಿಂಹಗುರೂನ್ ಭಜೆ ವಂದೇ ನಾರಾಯಣಾಚಾರ್ಯಾನ್ ಕರ್ಣಾದಿಗಣಸೇವಿತಾನ್ ವಂದೇ ವೃಂದಾವನಾಚಾರ್ಯಾನ್ ಹಯಗ್ರೀವಮುನೀನ್ ಭಜೆ ಶೇಷ ಸೀತಾಪತಿಂ ವ್ಯಾಸಾನ್ ಪ್ರಣಮಾಮಿ ಗುರುಪ್ರಿಯಾನ್ ವೃಂದಾವನಾಯ ಸಂಪ್ರಾಪ್ತ ಜ್ಞಾನೈಶ್ವರ್ಯಾನಹಂ ಸದಾ ರಘುಪ್ರವೀರಾಖ್ಯ ಗುರೂನ್ ಭಜೆ ಜ್ಞಾನಾದಿಸಿದ್ಧಯೇ ಶ್ರೀಮದ್ ವೃಂದಾವನಾಖ್ಯಾನಂ ವ್ಯಾಖ್ಯಾನೆ ಮಂದಧೀರಹಂ ಯದ್ಯಪ್ಯನಧಿಕಾರ್ಯಸ್ಮಿನ್ ತಥಾಪಿ ಗುರುವಾಕ್ಯತಃ ಮಯಾ ಯದಲ್ಪಂ ವಿಜ್ಞಾತಂ ತತ್ಸ್ಮೃತ್ಯರ್ಥಂ ನಿರೂಪ್ಯತೆ ಸಂತಃ ಸಂತು ಕೃಪಾವಂತೋ ಗುರುರಾಜಪದಾಶ್ರಯಾಃ. ಭಗವಾನ್ ಅವ್ಯವಹಿತ ಭಾವಿಕಲ್ಪಸಮೀರೋ ಲಾತವ್ಯಾಚಾರ್ಯಃ ಸುರವರ್ಯೈಃ ಸಂಪ್ರಾರ್ಥಿತಃ ಶ್ರೀನಾರಾಯಣೇನ ಆಜ್ಞಪ್ತಃ ಸನ್ ಭೂಮೌ ಅವತೀರ್ಯ ವಾದಿರಾಜನಾಮ ಯತಿಕುಲತಿಲಕೋ ಭೂತ್ವಾ ದುರ್ವಾದಿನೋ ವಿಜಿತ್ಯ ಯುಕ್ತಿಮಲ್ಲಿಕಾದೀನ್ ಗ್ರಂಥಾನ್ ವಿರಚಯ್ಯ ಸಜ್ಜನಾನಾಂ ಸಮ್ಯಕ್ ಜ್ಞಾನಮುತ್ಪಾದ್ಯ ಅತ್ಯಕ್ತದೇಹಃ ಸನ್ ವೃಂದಾವನಸ್ಥೋ ಭೂತ್ವಾ ಭಕ್ತಾನಾಂ ಇಷ್ಟಾನಿಷ್ಟ ಪ್ರಾಪ್ತಿ ಪರಿಹಾರ ಸಾಧನ ಅತ್ಯರ್ಥ ಪ್ರಸಾದ ಜನಕ ಅಪರೋಕ್ಷ ಜ್ಞಾನ ಜನಕ ಪರೋಕ್ಷ ನಿಶ್ಚಯೋತ್ಪಾದಕ ಉಪನಿಷದಾದಿ ಪ್ರತಿಪಾದ್ಯ ರುಜುಭಾವಂ ಸ್ವಸ್ಯ ಖ್ಯಾಪಯಿತುಂ ವೃಂದಾವನಾಖ್ಯಾನಂ ಕುರ್ವನ್ ಕಸ್ಯಚಿತ್ ತದಾನೀಂ ಅಕುಶಲ ದೇಶೀಯ ಬ್ರಾಹ್ಮಣ ಸ್ವಪ್ನೆ ವಿಶ್ವಾಸಯೋಗ್ಯಾನಾಂ ವಿಶ್ವಾಸಮುತ್ಪಾದಯಿತುಂ ಉಪದಿದೇಶ ವಿಲೀನ ಪ್ರಕೃತಿತಯ ಅಂತರಾಯ ವಿಧುರೋಪಿ ಆಚಾರ್ಯವತ್ ಶಿಷ್ಯಾನ್ ಗ್ರಾಹಯಿತುಂ ಗ್ರಂಥಾದೌ ಮಂಗಲಮಾಚರತಿ ಹಯಗ್ರೀವೇತ್ಯಾದಿನಾ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾತ್ ಮಣಿಗ್ರೀವ ವಿಮೋಚನಂ. ಇದುವರೆಗೆ ಸ್ವಾತಂತ್ರ್ಯವನಾಖ್ಯಾನದಲ್ಲಿ ನಾವು ಮೊದಲಿಗೆ ಶುರು ಮಾಡ್ತಾ ಅನೇಕ ಮಂಗಳ ಶ್ಲೋಕಗಳನ್ನ ಈಗ ಹೇಳಿದ್ವಿ. ಇದರ ಅರ್ಥ ಏನು ಅಂತ ನೋಡೋಣ. ಶ್ರೀಮುಷ್ಟಾಚಾರ್ಯರು ವ್ಯಾಖ್ಯಾನ ಮಾಡ್ತಾ ಮೊದಲಿಗೆ ಇಷ್ಟು ಜನರ ನಮಸ್ಕಾರ ಮಾಡ್ಲೇಬೇಕು ಅಂತ ಹೇಳಿದರು. ಯಾರ್ಯಾರನ್ನ? ಮೊದಲನೇ ಶ್ಲೋಕ ನಾವು ಹೇಳ್ತಾ ಇದ್ವಿ, ಲಕ್ಷ್ಮೀಕಾಂತಂ ಭೂವರಾಹಂ. ಭೂವರಾಹ ದೇವರು. ಭೂವರಾಹ ಅನ್ನೋ ಶಬ್ದದಿಂದ ನಮಗೆ ಕೆಲವು ಸಲ ಏನಾಗುತ್ತೆ, ಯಾವ ಭೂಮಿಯನ್ನ ವರಾಹ ದೇವರು ಎತ್ತಿದ್ರು ವರಾಹ ದೇವರ ಪತ್ನಿ ಯಾರು? ಭೂಮಿ. ಆದ್ರೆ ಅವಳು ಸಾಕ್ಷಾತ್ ಲಕ್ಷ್ಮೀ ರೂಪ ಅಲ್ಲ. ಲಕ್ಷ್ಮಿಗೂ ಮತ್ತೆ ಭೂಮಿಗೂ ತಾರತಮ್ಯ ಇದೆ. ಎಷ್ಟೋ ತಾರತಮ್ಯ ಚಿಕ್ಕವಳು ಭೂಮಿ ಲಕ್ಷ್ಮಿಗಿಂತ. ಅದಕ್ಕೆ ಅದನ್ನ ನೆನಪಿಸ್ತಾರೆ. ಸ್ವಾತಂತ್ರ್ಯವನಾಖ್ಯಾನದಲ್ಲೂ ಆ ಒಂದು ವಿಷಯ ಬರುತ್ತೆ ಮುಂದಕ್ಕೆ. ಆ ಎಲ್ಲ ಅದರ ಮನಸ್ಸಲ್ಲಿ ಇಟ್ಕೊಂಡು ಭೂವರಾಹನನ್ನ ಸ್ಮರಣೆ ಮಾಡ್ತಾರೆ. ಲಕ್ಷ್ಮೀಕಾಂತ, ಲಕ್ಷ್ಮೀ ದೇವಿಯ ಪತಿ ಅನ್ನೋದನ್ನ ಮರಿಬೇಡಿ. ಭೂಮಿ ಪತಿ ಅಂತ ಇಟ್ಕೊಂಡು ಭೂ ಮತ್ತೆ ಲಕ್ಷ್ಮಿ ಒಂದೇ ಅಲ್ಲ, ಇಲ್ಲಿ ಬೇರೆ ತಾರತಮ್ಯ ಇದೆ ಅಂತ. ಶ್ರೀ ಭೂ ದುರ್ಗಾ ಅಂತ ಇದೆ ರೂಪ, ಅದು ಬೇರೆ ಲಕ್ಷ್ಮಿ ರೂಪ. ಈ ಸ್ವಾತಂತ್ರ್ಯವನಾಖ್ಯಾನ ಒಂದು ವಿಷಯ ಹೇಳ್ತಾರೆ. ಆ ವಿಷಯಕ್ಕೆ ನನ್ನ ಮನಸ್ಸಲ್ಲಿ ಇಟ್ಕೊಂಡು ಇಲ್ಲಿ ಹೇಳಿದ್ದಾರೆ. ಅಂತೂ ಲಕ್ಷ್ಮಿಯ ಪತಿ ಯಾರು? ಭೂವರಾಹ ದೇವರು. ಆ ಭೂವರಾಹ ದೇವರನ್ನ ಭಜೆ, ನಾನು ಭಜನೆ ಮಾಡ್ತೀನಿ ಅಂತ. ಆಮೇಲೆ ವೇದವ್ಯಾಸರನ್ನ ಬಾದರಾಯಣ ಅಂತ ಕರೆದಿದ್ದಾರೆ. ಯಾಕೆ? ಬದರಿ ವೃಕ್ಷದ ಹತ್ತಿರ ತಾವು ಕೂತ್ಕೊಂಡು ಅನೇಕ ಋಷಿಗಳಿಗೆ ಉಪದೇಶ ಕೊಡ್ತಾರೆ. ಅದಕ್ಕೆ ಬಾದರಾಯಣ. ಬದರ ಫಲ ಏನಿದೆ, ಬದರಿ ವೃಕ್ಷದ ಫಲ, ಅದ ಬೋರೆ ಹಣ್ಣು ಅಂತ ಹೇಳ್ತೀವಲ್ಲ ಅದು. ಅಂತಹ ಬದರಿ ವೃಕ್ಷದ ಫಲ ಏನಿದೆ ಬದರ, ಅದನ್ನೇ ಆಧಾರವಾಗಿ ಇಟ್ಕೊಂಡು, ಅಂದ್ರೆ ಅದರ ಹತ್ರನೇ ಇರುವಂತ
ಭಗವಂತನ ರೂಪ ಅಂದ್ರೆ ಬಾದರಾಯಣ ಅನ್ನೋ ರೂಪ ಅಂದ್ರೆ ವೇದವ್ಯಾಸರು. ನಾವು ವೇದವ್ಯಾಸ ದೇವರನ್ನು ನೋಡ್ತೀವಿ. ವಾದಿರಾಜರ ವೃಂದಾವನದ ಮುಂದೆನೆ ಇದೆ ವೇದವ್ಯಾಸರು, ಸೋದಾ ಕ್ಷೇತ್ರದಲ್ಲಿ. ಅಂತಹ ವೇದವ್ಯಾಸರನ್ನ ನಮಸ್ಕಾರ ಮಾಡ್ತಾರೆ. ಜೊತೆಗೆ ಹಯಗ್ರೀವ ದೇವರನ್ನ ನಮಸ್ಕಾರ ಮಾಡ್ತಾರೆ. ವಾಜಿ ಕಂಧರ, ವಾಜಿ ಅಂತಂದ್ರೆ ಈ ಕುದುರೆಗೆ ವಾಜಿ ಅಂತ ಕರೀತಾರೆ. ಕುತ್ತಿಗೆಯ ಭಾಗ ಏನಿದೆ ಕಂಧರ ಅಂದ್ರೆ, ಧರ ಅಂತಂದ್ರೆ ಧರಿಸೋದು, ಕಮ್ ಅಂದ್ರೆ ತಲೆ, ತಲೆನ ಧರಿಸೋದು ಯಾವುದು ಕುತ್ತಿಗೆ, ಕುತ್ತಿಗೆ ಮೇಲೆ ತಲೆ ಇರುತ್ತೆ. ಆ ತಲೆ ಭಾಗ ಏನೋ ವಾಜಿ ಅಂದ್ರೆ ಕುದುರೆದು, ಅಂದ್ರೆ ಹಯಗ್ರೀವ ದೇವರು ಅಂತ ಅರ್ಥ. ಈ ಎಲ್ಲ ರೂಪಗಳನ್ನ ಮೊದಲು ಭೂವರಾಹ ದೇವರು, ಆಮೇಲೆ ವೇದವ್ಯಾಸರು, ಅದಾದ್ಮೇಲೆ ಹಯಗ್ರೀವ ದೇವರು, ಈ ಮೂರು ಭಗವಂತನ ರೂಪಗಳನ್ನ ಇಲ್ಲಿ ನಾನು ಭಜನೆ ಮಾಡ್ತೀನಿ ಅಂತ ಹೇಳಿ ಮೊದಲಿಗೆ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಆದ್ರೆ ಒಂದು ಎಚ್ಚರ ಕೊಟ್ಟಿದ್ದಾರೆ. ನಾವು ನೆನೆ ದಿವಸ ನೋಡಿದ್ವಿ, ರುಜುಗಳ ಲಕ್ಷಣದಲ್ಲಿ ಎರಡು ಪ್ರಮುಖ. ಒಂದೇನು, ಒಂದು ಭಗವಂತನ ವಿಶಿಷ್ಟ ಪ್ರತಿಮೆ ಅವರು. ಅಂದ್ರೆ ನಾವು ಯಾವುದೇ ಒಂದು ಕರ್ಮವನ್ನ ದೇವರಿಗೆ ಸಮರ್ಪಣೆ ಮಾಡ್ಬೇಕು ಅಂದ್ರೆ ವಾದಿರಾಜ ಗುರುವಂತರ್ಗತ ಅಂತ ಹೇಳೋದು ಬಹಳ ಮುಖ್ಯ. ಹೇಗೆ ಮಧ್ವಾಂತರ್ಗತ ಅಂತ ಹೇಳ್ತೀವೋ ಹಾಗೆ ವಾದಿರಾಜ ಗುರುವಂತರ್ಗತ ಅಂತ ಹೇಳೋದು ತುಂಬಾ ಮುಖ್ಯ. ಆಗ ಭಗವಂತನಿಗೆ ತುಂಬಾ ಪ್ರೀತಿ ಆಗುತ್ತೆ ನಾವು ಮಾಡಿದ ಆ ಕರ್ಮಗಳೆಲ್ಲ. ಈ ನಿಟ್ಟಿನಲ್ಲಿ ವಾದಿರಾಜರನ್ನ ಮರೆತು ಯಾವ ದೇವರನ್ನು ಉಪಾಸನೆ ಮಾಡೋ ಹಾಗಿಲ್ಲ. ಅದಕ್ಕೆ ಇವ್ರೇನ್ ಮಾಡಿದ್ರು, ವಾದಿರಾಜರ ಹೃದಯದಲ್ಲಿ ಮನೆ ಮಾಡ್ಕೊಂಡಿದ್ದಾನೆ. ಅಂದ್ರೆ ವಾದಿರಾಜರ ಹೃದಯನೇ ಒಂದು ಮನೆ. ಯಾರಿಗೆ? ಆ ಹಯಗ್ರೀವ ದೇವರಿಗೆ, ಜೊತೆಗೆ ಭೂವರಾಹ ದೇವರಿಗೆ, ಮತ್ತೆ ವೇದವ್ಯಾಸರಿಗೆ. ಇವರು ಏನ್ ಮಾಡಿದ್ರು, ವಾದಿರಾಜರ ಹೃದಯ ಕಮಲ, ವಾದಿರಾಜರ ಹೃದಯನೇ ಒಂದು ದೊಡ್ಡ ಕಮಲ. ಆ ಕಮಲದಲ್ಲಿ ಇವರೆಲ್ಲ ಇದ್ದಾರೆ. ಅಂತ ಈ ಭಗವಂತನ ರೂಪಗಳನ್ನ ಭಜನೆ ಮಾಡ್ತೀನಿ ಅಂತ. ಈ ವಾದಿರಾಜ ಹೃದಂಭೋಜ ಮಂದಿರಂ ಅಂತ ಈ ಶಬ್ದ ಏನಿದೆ, ಇದನ್ನ 3 ಕಡೆ ಇಟ್ಕೊಳ್ಬೇಕು. ವಾದಿರಾಜ ಹೃದಂಭೋಜ ಮಂದಿರಂ ಏನಿದೆ ಭೂವರಾಹಂ ಅಂತ, ಮತ್ತೆ ವಾದಿರಾಜ ಹೃದಂಭೋಜ ಮಂದಿರಂ ಬಾದರಾಯಣಂ, ವಾದಿರಾಜ ಹೃದಂಭೋಜ ಮಂದಿರಂ ವಾಜಿಕಂಧರಂ ಅಂತ 3 ಭಗವಂತನ ರೂಪಗಳಿಗೆ ಇಲ್ಲಿ ಅನ್ವಯ ಸಂಬಂಧ ಮಾಡ್ಕೊಳ್ಬೇಕು ಅಂತ. ಹೀಗೆ ವಾದಿರಾಜ ಗುರುಗಳ ಅಂತರ್ಯಾಮಿಯಾಗಿ 3 ಭಗವಂತನ ರೂಪಗಳನ್ನ ವಿಶೇಷವಾಗಿ ಭಜನೆ ಮಾಡಿದ್ದಾರೆ. ಭಜನೆ ಮಾಡೋದು ಅಂದ್ರೆ ಅವನ ಪ್ರೀತಿ ಆಗೋ ತರ ಅವನಿಗೆ ನಮಸ್ಕಾರ ಮಾಡೋದು, ನಮಸ್ಕಾರ ಮಾಡಿದ್ದಾರೆ ಅಂತ ಅರ್ಥ. ಯಾಕಂದ್ರೆ ಮುಂದೆ ಸ್ವಾತಂತ್ರ್ಯವನಾಖ್ಯಾನ ಗ್ರಂಥ ಬರಿಬೇಕು, ಇವ್ರ ಬಗ್ಗೆ ಎಲ್ಲ ಬರುತ್ತೆ. ಭೂವರಾಹ ದೇವ್ರ ಬಗ್ಗೆ ಬರುತ್ತೆ, ಹಯಗ್ರೀವ ದೇವ್ರ ಬಗ್ಗೆ ಸ್ವಾತಂತ್ರ್ಯವನಾಖ್ಯಾನದಲ್ಲಿ ಬರುತ್ತೆ, ವೇದವ್ಯಾಸರ ಬಗ್ಗೆ ಬರುತ್ತೆ. ಅಷ್ಟೇ ಅಲ್ಲ, ಲಕ್ಷ್ಮೀಕಾಂತಂ ಅಂತ ಒಂದು ಸಾಮಾನ್ಯವಾಗಿ ಶಬ್ದ ಬಳಸುದು. ಯಾಕೆ ಬಳಸುದು ಅಂದ್ರೆ ರಾಮ ಕೃಷ್ಣ ಆ ಭಗವಂತನ ರೂಪಗಳ ಬಗ್ಗೆನೂ ಮುಂದೆ ಬರುತ್ತೆ. ಈ ರೀತಿ ರಾಮ ಕೃಷ್ಣ ಇಬ್ಬರು ಭಗವಂತನ, 2 ಭಗವಂತನ ರೂಪಗಳೇನಿದೆ ಅದನ್ನು ಇಲ್ಲಿ ಭಜಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಯಾಕಂದ್ರೆ ಅದನ್ನು ಕೂಡ ಮುಂದೆ ಸ್ವಾತಂತ್ರ್ಯವನಾಖ್ಯಾನದಲ್ಲಿ ವಿವರಣೆ ಮಾಡ್ತಾರೆ. ರಾಮನ ಬಗ್ಗೆ ಮತ್ತೆ ಕೃಷ್ಣನ ಬಗ್ಗೆ ಸ್ತೋತ್ರವನ್ನ ಮಾಡ್ತಾರೆ. ಒಂದ್ ನಿಮಿಷ, ಮ್ಯೂಟ್ ಯಾವ್ದೋ ಶಬ್ದ ಬರ್ತಾ ಇದೆ. ರಾಮರಾಜ್ ಅವ್ರು ಮ್ಯೂಟ್ ಮಾಡ್ಕೊಳ್ಳಿ. ಹೀಗೆ ರಾಮನ ಬಗ್ಗೆ ಮತ್ತೆ ಕೃಷ್ಣನ ಬಗ್ಗೆ ಇಬ್ರು ಬಗ್ಗೆನೂ ಮುಂದೆ ಸ್ವಾತಂತ್ರ್ಯವನಾಖ್ಯದಲ್ಲಿ ವರ್ಣನೆ ಇದೆ. ಯಾಕೆ ಪಂಚವೃಂದಾವನಗಳು ವಾದಿರಾಜರದೇನಿದೆ ನಮಗೆ ಗೊತ್ತಿರುವಂತೆ ಒಂದೊಂದು ದಿಕ್ಕಿನಲ್ಲಿ ಒಂದೊಂದು ಭಗವಂತನ ರೂಪಗಳಿದೆ. ಹಾಗಾಗಿ ಅದನ್ನು ಸ್ತೋತ್ರ ಮಾಡ್ಬೇಕಾಗಿದೆ. ಅದನ್ನೂ ಮುಂದಕ್ಕೆ ಈ ವರ್ಣನೆ ಇರೋದ್ರಿಂದ ಅದನ್ನು ಸ್ಮರಣೆ ಮಾಡ್ಕೊಂಡಾಗಾಯ್ತು ಅಂತ ಹೇಳಿ ಲಕ್ಷ್ಮೀಕಾಂತಂ ಅಂತ ಸಾಮಾನ್ಯವಾಗಿ ಹೇಳಿದ್ದಾರೆ. ಆ ಲಕ್ಷ್ಮಿಯಿಂದ ರುಕ್ಮಿಣಿನೂ ಆಗ್ಬಹುದು, ಈ ಕಡೆ ಸೀತಾದೇವಿನೂ ಆಗ್ಬಹುದು. ಆ ಸೀತೆಯ ಪತಿ ರಾಮನನ್ನ ಅಥವಾ ರುಕ್ಮಿಣಿ ಪತಿಯಾದ ಕೃಷ್ಣನನ್ನ ಭಜನೆ ಮಾಡ್ತೀನಿ ಅಂತ ಈ ಅರ್ಥದಲ್ಲಿ ಸಾಮಾನ್ಯವಾಗಿ ನಾವು ಈ ಶ್ಲೋಕದ ಅರ್ಥವನ್ನು ನೋಡಿದೀವಿ. ಇದು ವಿಶೇಷ ಅರ್ಥ ಇದೆ, ಸಂದರ್ಭ ಬಂದಾಗ ಮತ್ತೆ ಹೇಳ್ತೀನಿ. ಇನ್ನು ಮುಂದೆ ತಕ್ಷಣ ಇವರು ನೆನಪಿಸ್ಕೊಂಡಿದ್ ಯಾರನ್ನ? ವಾಯುದೇವರ 3 ರೂಪಗಳನ್ನ. ಭೀಮಸೇನ ಆನಂದ ತೀರ್ಥ ವಾನರೇಂದ್ರ ನಹಂ ಭಜೆ. ಭೀಮಸೇನ ದೇವರು, ಮತ್ತೆ ಆನಂದ ತೀರ್ಥರು ಮಧ್ವಾಚಾರ್ಯರು, ಮತ್ತೆ ವಾನರೇಂದ್ರ ಕಪಿಶ್ರೇಷ್ಠ ಯಾರು? ಹನುಮಂತ ದೇವರು. ಈ ಹನುಮಂತ ದೇವರನ್ನು ನಮಸ್ಕಾರ ಮಾಡ್ತೀನಿ. ಮತ್ತೆ ವಾದಿರಾಜ ಗುರುನ್ ಒಂದೇ, ವೇದವೇದ್ಯ ಗುರುನ್ ಭಜೆ. ಸುಲಭ. ವಾದಿರಾಜ ಗುರುಗಳಿಗೆ ನಂತರ ನಮಸ್ಕಾರ, ನಂತರ ವೇದವೇದ್ಯ ತೀರ್ಥರಿಗೆ, ಆಮೇಲೆ ಗುರೂನ್ ವೇದನಿಧಿನ್ ಒಂದೇ, ವೇದನಿಧಿ ತೀರ್ಥರಿಗೆ, ಆಮೇಲೆ ನಾರಸಿಂಹ ಗುರುನ್ ಭಜೆ ಅಂತ, ನಾರಸಿಂಹ ಗುರುಗಳು ಅಂತ. ಇವ್ರ ಬಗ್ಗೆ ಮುಂದೆ ಸ್ವಾತಂತ್ರ್ಯವನಾಖ್ಯಾನದಲ್ಲಿ ವಿಶೇಷವಾಗಿ ತಿಳಿಯೋಣ. ಇನ್ನು ಮುಂದೆ ನಾರಾಯಣಾಚಾರ್ಯರು. ನಾರಾಯಣಾಚಾರ್ಯರು ಅಂದ್ರೆ ಭೂತರಾಜರ ಸ್ಮರಣೆನ ಇಲ್ಲಿ ಮಾಡಿದ್ದಾರೆ ಅಂತ. ಯಾಕೆ ಕರ್ಣಾದಿ ಗಣ ಸೇವಿತ. ಭೂತರಾಜರ ಈ ಶ್ಲೋಕದಲ್ಲಿ ನಾವು ಸ್ತೋತ್ರದಲ್ಲಿ ಕೇಳ್ತೀವಿ, ಕರ್ಣ ವಿಕರ್ಣ ಸಂಜ್ಞೈಹಿ
ಕರ್ಣ ವಿಕರ್ಣ ಅಂತೆಲ್ಲ ಗಣಗಳು, ಆ ಭೂತರಾಜರ ಜೊತೆಗಿರುವಂತಹ ಗಣಗಳು, ಅವ್ರ ಜೊತೆಗೆಲ್ಲ ಭೂತರಾಜರು ಇರ್ತಾರೆ. ಅಂಥ ಕರ್ಣ ಮೊದಲಾದ ಒಂದು ಗುಂಪು ಏನಿದೆ, ಅವರ ಶಿಷ್ಯರ ಗುಂಪು, ಆ ಗುಂಪಿನಿಂದ ಕೂಡಿದ ನಾರಾಯಣಾಚಾರ್ಯ ಅಂದ್ರೆ ಭೂತರಾಜರನ್ನ ನಮಸ್ಕಾರ ಮಾಡ್ತೀನಿ. ಅದಾದ್ಮೇಲೆ ಬೃಂದಾವನಾಚಾರ್ಯಾನ್ ಹಯಗ್ರೀವ ಮುನಿನ್ ಭಜೆ. ಇದು ಬೃಂದಾವನಾಚಾರ್ಯರು ಅಂದ್ರೆ ವಿಶ್ವಪ್ರಿಯ ತೀರ್ಥರು ಅಂತ ಏನ್ ಕರಿತೀವಿ ಅವರನ್ನ, ಅಲ್ಲಿ ಹಯಗ್ರೀವ ಮುನಿಗಳನ್ನ, ಅನಂತರ ಶೇಷ ಸೀತಾಪತಿ ವ್ಯಾಸ. ಈ ಶೇಷ ಸೀತಾಪತಿ ವ್ಯಾಸ ಅಂತ ಏನ್ ಹೆಸರುಗಳಿದೆ ಇದೆಲ್ಲ ಮುಂದೆ ಸ್ವಾತಂತ್ರ್ಯನಾಮನಾಖ್ಯಾನದಲ್ಲಿ ಬರುತ್ತೆ. ಅವ್ರವ್ರ ಹೆಸರು ಶೇಷ ಪ್ರಕರಣ, ಸೀತಾಪತಿ ಪ್ರಕರಣ, ವ್ಯಾಸ ಪ್ರಕರಣ ಅಂತೆಲ್ಲ ಇದೆ, ಒಂದೊಂದು ವಿಭಾಗ ಮಾಡ್ಕೊಂಡಿದ್ದಾರೆ. ಅಲ್ಲೆಲ್ಲ ಶೇಷನ ಬಗ್ಗೆ, ಯಾಕಂದ್ರೆ ಶೇಷನ ಬಗ್ಗೆ ಹಿಂದೆನೂ ನಾವು ಕೇಳಿದ್ವಿ, ವಿದ್ವಾಂಸರ ಪ್ರತಿನಿಧಿ ಶೇಷ, ಶೇಷನಿಗೆ ಆಜ್ಞೆಯನ್ನ ಮಾಡ್ತಾರೆ ವಾದಿರಾಜರು, ನೀ ಇಂಥ ಕೆಲಸ ಮಾಡ್ಬೇಕು. ಹಾಗೆ ಆ ಶೇಷನು ಕೂಡ ಮಾಡ್ತಾರೆ. ಆ ಕೆಲಸಗಳೇನೇನಿದೆ ಅದಕ್ಕೆ ಪ್ರತಿನಿಧಿ ಅಂತ ಇದ್ದಾರೆ ಅವರು, ಅವರನ್ನ ಸ್ಮರಣೆ ಮಾಡಿದ್ದಾರೆ. ಮತ್ತೆ ಸೀತಾಪತಿ ವ್ಯಾಸ ಇವರೆಲ್ಲ ಗುರುಪ್ರಿಯಾನ್ ಪ್ರಣಮ, ಇವರೆಲ್ಲ ವಾದಿರಾಜರಿಗೆ ಅತ್ಯಂತ ಪ್ರೀತಿ ಪಾತ್ರರು. ಇಂಥ ಎಲ್ಲ ಪ್ರೀತಿ ಪಾತ್ರರಾದವ್ರನ್ನ ನಮಸ್ಕಾರ ಮಾಡಿ ಈ ಸ್ವಾಪ್ತವೃಂದಾವನಾಖ್ಯಾನಕ್ಕೆ ವ್ಯಾಖ್ಯಾನ ಬರಲಿಕ್ಕೆ ಹೊರಡ್ತೀನಿ ಅಂತ ಇಲ್ಲಿ ಶ್ರೀಮುಷ್ಣಾಚಾರ್ಯರು ತಾವು ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಇದರಲ್ಲಿ ಒಂದು ವಿಶೇಷ ವಿಷಯ ಏನಂದ್ರೆ, ಇಲ್ಲಿ ವ್ಯಾಖ್ಯಾನದಲ್ಲಿ ಕೊಟ್ಟಿರೋದು ಈ ಭೀಮಸೇನ ದೇವರು ಅಂದ್ರೆ ದ್ರೌಪದಿ ದೇವಿಯ ಪತಿ ಭೀಮಸೇನ ದೇವರು, ಅದು ನಮಗೆ ಗೊತ್ತಿಲ್ಲ. ನಾವೀಗ ವಾಮನ ದೇವರ ಬಗ್ಗೆ ಕೇಳ್ತೀವಿ ನೋಡಿ, ವಾಮನ ವಸುಧಾ ಬ್ರಹ್ಮಚಾರಿ. ವಾಮನನ ಬಗ್ಗೆ ಕೇಳಿದಾಗ ಲಕ್ಷ್ಮಿಯ ರೂಪ ಯಾವ್ದಿದೆ? ಯಾಕೆ ದೇವರು ಯಾವಾಗಲೂ ಲಕ್ಷ್ಮಿ ಜೊತೆಗೆ ಇದ್ದೇ ಇರ್ತಾನೆ, ವಿಯೋಗ ಇಲ್ಲ. ದೇವರು ಬೇರೆ ಲಕ್ಷ್ಮಿ ಬೇರೆ ಅಂತಿಲ್ಲ. ಮತ್ತೆ ಯಾವ ಲಕ್ಷ್ಮಿಯ ರೂಪ ವಾಮನನ ಜೊತೆಗಿದೆ? ವಾಮನ ಬ್ರಹ್ಮಚಾರಿ ತಾನೆ. ಇದೆಲ್ಲ ವೃಷಾಕಪಿ ವಾಮನ ಅಂತ ನಾವು ಸ್ಮರಣೆ ಮಾಡ್ಕೊಳ್ಳೋದಿದೆ. ಹಾಗಾದ್ರೆ ಮಧ್ವಾಚಾರ್ಯರ ರೂಪದಲ್ಲಿ ಅವರು ಸನ್ಯಾಸ ರೂಪ ಅಂದ್ರೆ ಭಾರತೀ ದೇವಿ ವಾಯುದೇವರ ಜೊತೆಗೆ ಆ ರೂಪದಲ್ಲಿ ಇರ್ತಾರೋ ಇಲ್ವೋ? ಇರ್ತಾರೆ. ಯಾಕೆಂದ್ರೆ ಹೇಗೆ ವಾಮನ ದೇವರ ಜೊತೆಗೆ ಇರ್ತಾರೋ ಹಾಗೆ ಭಾರತೀ ದೇವಿಗೂ ಮತ್ತೆ ವಾಯುದೇವರಿಗೂ ವಿಯೋಗ ಇಲ್ಲ, ಅವರು ಸದಾ ಜೊತೆಗೆ ಇರ್ತಾರೆ. ಮತ್ ಯಾವ ರೂಪ ಅಂದಾಗ ಇಲ್ಲಿ ಉಲ್ಲೇಖ ಮಾಡ್ತಾರೆ, ಶಿವ ಕನ್ಯಾಪತಿ ಅಂತ ಹೇಳ್ತಾರೆ. ಒಂದು ವಿಶೇಷ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ, ಶಿವಕನ್ಯಾ ಅಂತ. ಹಾಗೆ ಹನುಮಂತ ದೇವರ ಒಂದು ಬಗ್ಗೆನೂ ಕೂಡ ಉಲ್ಲೇಖ ಮಾಡ್ತಾರೆ. ಹನುಮಂತ ದೇವರ ಪತ್ನಿ ಯಾರು ಅಂದಾಗ ಸುವರ್ಚಲ ಅಂತ ಕೊಡ್ತಾರೆ. ಹನುಮಂತನ ಅವತಾರದಲ್ಲಿ ವಸ್ತುತಃ ಇಲ್ಲ ಅದ್ರ ಉಲ್ಲೇಖ, ರಾಮಾಯಣದಲ್ಲಿ ನಮಗೆ ಸಿಗಲ್ಲ, ಬ್ರಹ್ಮಚಾರಿಯವನು. ಆದ್ರೆ ಹೇಗೆ ವಾಮನನ ರೂಪಕ್ಕೆ ಒಂದು ವೃಷಾಕಪಿ ವಾಮನ ಅಂತ ಉಲ್ಲೇಖ ಮಾಡ್ತಾರೆ, ಹಾಗೆ ಸುವರ್ಚಲ ಅಂತ ಹನುಮಂತ ದೇವರಿಗೆ ಉಲ್ಲೇಖ ಮಾಡಿದ್ದಿದೆ. ಅದನ್ನ ಇಲ್ಲಿ ಟಿಪ್ಪಣಿಯಲ್ಲಿ ಗಮನಿಸಬಹುದು. ಒಂದು ಇನ್ನೊಂದು ಮುಂದೆ ಲಾತವ್ಯರು, ಲಾತವ್ಯ ಋಷಿಗಳ ಪತ್ನಿಯ ಹೆಸರೇನು? ಲಾತವ್ಯ ಋಷಿಗಳ ಪತ್ನಿಯ ಹೆಸರು ಸ್ವಾಹ ಅಂತ ಹೆಸರು. ಸ್ವಾಹ ಅಂತಂದ್ರೆ ಅಗ್ನಿದೇವರ ಹೆಂಡತಿಗೂ ಸ್ವಾಹ ಅಂತ ಹೆಸರಿದೆ. ಆ ಹೆಸರು ಬಂದಿದೆ ಈ ಲಾತವ್ಯರ ಈ ಹೆಂಡತಿಯ ಹೆಸರಿನಿಂದಾಗಿ. ಹೇಗೆ ದೇವರ ಹೆಸರು ಲಕ್ಷ್ಮಿಯ ಹೆಸರೇ ಎಲ್ಲ, ಆ ಹೆಸರುಗಳನ್ನೇ ಒಬ್ಬೊಬ್ರು ಇಟ್ಕೊಂಡು ಮುಂದಕ್ಕೆ ಬರೋ ತರ ನಾವೆಲ್ಲ ಹೀಗೆ ಹೆಸರನ್ನ ಇಟ್ಕೊಂಡಿರ್ತೀವಿ, ದೇವರ ಹೆಸರನ್ನ, ಗುರುಗಳ ಹೆಸರನ್ನ. ಆ ತರ ದೇವತೆಗಳ ಹೆಸರುನು ಕೂಡ ವಸ್ತುತಃ ಅದು ದೇವರ ಹೆಸರೇ. ಮತ್ತೆ ಲಕ್ಷ್ಮೀ ದೇವಿಯ ಹೆಸರನ್ನೇ ಅಲ್ಲಿ ಸ್ತ್ರೀಯರು ಇಟ್ಕೊಂಡಿರ್ತಾರೆ, ದೇವತಾ ಸ್ತ್ರೀಯರು. ಆಮೇಲೆ ಕ್ರಮೇಣ ಕಾಲಕ್ರಮೇಣ ಈ ಭೂಲೋಕದಲ್ಲೂ ಅದರ ಸಂಚಾರ. ಅಂತೂ ಈ ರೀತಿ ಲಾತವ್ಯರ ಪತ್ನಿ ಸ್ವಾಹ ಅದನ್ನು ಇಲ್ಲಿ ಚಿಂತನೆ ಮಾಡಿದ್ದಾರೆ. ಇದೊಂದು ವಿಶೇಷ. ಈ ರೀತಿ ಶ್ರೀಮುಷ್ಣಾಚಾರ್ಯರು ತಾವು ಸ್ವಾಪ್ತವೃಂದಾವನಾಖ್ಯಾನ ಕೃತಿಯ ಮೊದಲಿಗೆ ಎಷ್ಟೆಲ್ಲ ಮಂಗಳವನ್ನ ಮಾಡಿಕೊಂಡಿದ್ದಾರೆ. ಇದ್ರ ಮೇಲೆ ನಾವು ನಂತರ ಕೇಳಿ, ಅದು ಪಾಠ ಮುಂದಿನ ಇನ್ನೊಂದಿದೆ. ವಾಯ್ಸ್ ಮೆಸೇಜ್ ಹಾಕ್ರಿ ಅಂತಂದ್ರೆ. ಇದಾದ್ಮೇಲೆ ಇನ್ನೂ ಹಲವರನ್ನ ನಾವು ಸ್ಮರಣೆ ಮಾಡ್ಬೇಕಾಗಿದೆ. ಯಾರ್ಯಾರನ್ನ ಸ್ಮರಣೆ ಮಾಡ್ಬೇಕು? ಇಲ್ಲಿ ಬಂತು, ವಿಶ್ವಪ್ರಿಯ ತೀರ್ಥರ ಸ್ಮರಣೆ ಆಯ್ತು, ಮತ್ತೆ ಹಯಗ್ರೀವ ಮುನಿಗಳ ಸ್ಮರಣೆ ಆಯ್ತು, ಅದಾದ್ಮೇಲೆ ಶೇಷ ಸೀತಾಪತಿ ವ್ಯಾಸ ಅಂತ ಇಷ್ಟು ಜನರ ಸ್ಮರಣೆ ಆಯ್ತು. ಇದಾದ್ಮೇಲೆ ಜಂಬುಖಂಡಿ ವಾದಿರಾಜಾಚಾರ್ಯರು, ಇವ್ರನ್ನ ಸ್ಮರಿಸ್ಕೊಳ್ಬೇಕು ವಸ್ತುತಃ. ಅದಾದ್ಮೇಲೆ ಇನ್ನೊಂದು ಇನ್ಯಾರು ಅಂದ್ರೆ ಷಟ್ಪುರಾಚಾರ್ಯರು ಅಂತ, ಅವರ ಸ್ಮರಣೆ. ಅದಾದ್ಮೇಲೆ ವಾಲವ ಭೀಮಾಚಾರ್ಯರು ಅಂತ ಅವರ ಸ್ಮರಣೆ. ಇದಾದ್ಮೇಲೆ ವಾಳ್ವೇಕರ್ ವೆಂಕಣ್ಣಾಚಾರ್ಯರು ಅಂತ ಇಷ್ಟು ಜನರ ಸ್ಮರಣೆ ಮಾಡ್ಬೇಕು. ಯಾಕೆಂದ್ರೆ ಇವರೆಲ್ಲ ತಮ್ಮ ಜೀವನದಲ್ಲಿ ರುಜುತ್ವ ದೀಕ್ಷೆಯನ್ನ ಹೊತ್ತು ಆ ಸಿದ್ಧಾಂತವನ್ನ ಪ್ರಚಾರ ಮಾಡಿ ವಿಶೇಷವಾಗಿ ವಾದಿರಾಜರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಇಡೀ ಜೀವನ ಅದರಲ್ಲೇ ಪ್ರಮುಖವಾಗಿ ಕಳೆದಿದ್ದಾರೆ. ಇದೆಲ್ಲ ಅನೇಕ ಗ್ರಂಥಗಳನ್ನು ನಿರ್ಮಾಣ ಮಾಡಿದೆ. ಜಂಬುಖಂಡಿ ವಾದಿರಾಚಾರ್ಯರು ಹರಿಕಥಾಮೃತ ಸಾರಕ್ಕೆ ವ್ಯಾಖ್ಯಾನ ಬರ್ತಿದ್ದಾರೆ, ವ್ಯಾಸದಾಸ ಸಿದ್ಧಾಂತ ಕೌಮುದಿ, ಅನೇಕ ಗ್ರಂಥಗಳಿದೆ ಅವರದು. ಅಲ್ಲಿ ರುಜುತ್ವದ ಬಗ್ಗೆನೂ ಕೂಡ ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ. ಕೆಲವು ಸಿಗತ್ತೆ ಅಂತ ಹೇಳ್ತಾರೆ, ಕೆಲವ್ರ ಹತ್ರ ಇದೆ ಅಂತ ಹೇಳ್ತಾರೆ.
ಆದ್ರೆ ಸರಿಯಾಗಿ ಉಪಲಬ್ಧಿ ಇಲ್ಲ. ಅವ್ರು ಯಾರು ಇದ್ದವರೇ ಕೊಡ್ಬೇಕಷ್ಟೆ ಆ ತರ. ಅಂತೂ ಈ ರೀತಿ ಅನೇಕ ಹೆಸರನ್ನ ನಾವು ಕೇಳ್ತೀವಿ, ಅವ್ರ ಗ್ರಂಥಗಳು ಇದೆ ಅಂತ ಕೇಳ್ತೀವಿ, ಆದ್ರೆ ಸಿಗ್ಬೇಕಾಗಿದೆ ಕೆಲವು ಗ್ರಂಥ. ಯಾವ್ದು ಸಿಕ್ಕಿದೆಯೋ ಅದನ್ನ ನೋಡ್ಕೊಂಡು ವಿಶೇಷವಾಗಿ ವಿಚಾರಗಳನ್ನ ತಿಳ್ಕೊಳ್ಳುವಂತ ಒಂದು ಪ್ರಯತ್ನ ಅಷ್ಟೇ. ಇದಾದ್ಮೇಲೆ ಮುಂದೆ ಶ್ರೀಮುಷ್ಣಾಚಾರ್ಯರು ತಾವು ಒಂದು ಮಾತನ್ನ ಹೇಳ್ತಾರೆ ವ್ಯಾಖ್ಯಾನ ಮಾಡೋ ಮುಂಚೆ. ಶ್ರೀಮದ್ ವೃಂದಾವನಾಖ್ಯಾನಂ ವ್ಯಾಖ್ಯಾನೆ ಮಂದಧೀರಹಂ ಅಂತ ಹೇಳ್ತಾರೆ. ಇದು ಮಂಗಳ ಶ್ಲೋಕ, ಇಲ್ಲಿವರೆಗೆ ಪ್ರಾರ್ಥನೆ ಆಗೋಯ್ತು. ಇದಾದ್ಮೇಲೆ ಅವರು ಹೇಳೋದು, ಶ್ರೀ ವೃಂದಾವನಾಖ್ಯಾನಕ್ಕೆ ವ್ಯಾಖ್ಯಾನ ಮಾಡ್ಬೇಕು ನಿಜ, ಆದ್ರೆ ಮಂದಧೀರಹಂ, ನನ್ನ ಬುದ್ಧಿ ಅಷ್ಟೊಂದು ಮಹತ್ವವನ್ನ ಪಡೆದಿರೋದಲ್ಲ, ಮಂದ ಬುದ್ಧಿ ನಾನು ಅಂತ ಹೇಳ್ತಾರೆ. ಮಂದ ಬುದ್ಧಿ ಅಂತ ಹೇಳ್ಕೊಂಡು ಇಷ್ಟೆಲ್ಲ ವ್ಯಾಖ್ಯಾನ ಮಾಡಿದ್ದಾರೆ ತುಂಬಾ ಚೆನ್ನಾಗಿ. ಅದ್ರ ಅಭಿಪ್ರಾಯ, ವಾದಿರಾಜರು ತುಂಬಾ ವಿಷಯವನ್ನ ಮನಸ್ಸಲ್ಲಿ ಇಟ್ಕೊಂಡು ತುಂಬಾ ವಿಷಯ ಹೇಳಿದ್ದಾರೆ. ನನ್ನ ಬುದ್ಧಿಗೆ ಎಷ್ಟು ಅವರ ಮನಸ್ಸಲ್ಲಿ ಎಷ್ಟಿತ್ತೋ ಅಷ್ಟನ್ನೂ ಹೇಳಲಿಕ್ಕೆ ಆಗತ್ತೋ ಇಲ್ವೋ, ಎಲ್ಲೋ ಸೋತ್ ಬಿಡ್ತೀನೇನೋ ಅನ್ನೋ ಭಾವದಲ್ಲಿ ಮಂದಧೀರಹಂ, ನಾನು ಅವರು ಹೇಳೋ ಅಷ್ಟು ವಿಷಯವನ್ನೂ ನಾನು ಹೇಳಲಿಕ್ಕೆ ಸಾಧ್ಯನೋ ಇಲ್ವೋ, ಆದ್ರೂ ಸ್ವಲ್ಪ ವಿಷಯವನ್ನ ಹೇಳಬಲ್ಲೆ ಅಂತ ಅವ್ರು ಹೇಳ್ತಾರೆ. ಹೇಗೆ ಹೇಳಿದ್ರಿ, ಮಂದ ಬುದ್ಧಿಯಿಂದಲೇ ಹೇಗೆ ಹೇಳ್ತೀರಿ ಇದನ್ನೆಲ್ಲ ಅಂದ್ರೆ, ಗುರುವಾಕ್ಯತಃ, ಗುರುಗಳ ಆಜ್ಞೆ ಒಂದು, ಅವರ ಗುರುಗಳ ಆಜ್ಞೆ ಶ್ರೀಮುಷ್ಣಾಚಾರ್ಯ ಗುರುಗಳು, ಜೊತೆಗೆ ವಾದಿರಾಜರ ಆ ವಾಕ್ಯಗಳೇನಿದೆ ಅದೇ ಒಂದು ಸಿಕ್ಕಿದ್ದು ದೊಡ್ಡ ಅನುಗ್ರಹ. ಸ್ಪಷ್ಟವಾಗಿ ಆ ವಾಕ್ಯ ಸಿಕ್ಕಿದೆ. ಆ ವಾಕ್ಯವನ್ನು ನೋಡ್ಕೊಂಡು, ಅನೇಕ ಗುರುರಾಜರ ಗ್ರಂಥಗಳನ್ನು ನೋಡ್ಕೊಂಡು, ವಸ್ತುತಃ ಅನಧಿಕಾರಿ ಅಂದ್ರೆ ಈ ವ್ಯಾಖ್ಯಾನ ಬರೆಯೋದು ತುಂಬಾ ಕಷ್ಟದ ಕೆಲಸ, ನಿಜವಾಗ್ಲೂ ಕಷ್ಟದ ಕೆಲಸನೇ. ಸ್ವಾತೃಂದಾವನಾಖ್ಯಾನಕ್ಕೆ ವ್ಯಾಖ್ಯಾನ ಬರೆಯೋದು ಅನ್ನೋದು ಬಹಳ ಸಾಹಸದ ಕೆಲಸ. ಯಾಕೆಂದ್ರೆ ಒಂದು ಶ್ಲೋಕ ನಾವು ಓದ್ತಾ ಇರ್ಬೇಕಾದ್ರೆ ಒಂದು 2-3 ಶ್ಲೋಕಕ್ಕೆ ಸಂಬಂಧ ಗೊತ್ತಾಗುತ್ತೆ, ಏನ್ ಹೇಳ್ತಾ ಇದಾರೆ ಅಂತ ಅರ್ಥ ಆಗುತ್ತೆ. ದಿಢೀರ್ ಅಂತ ಏನೋ ಬೇರೆ ಪ್ರಸಂಗನೆ ಬಂದ್ಬಿಡುತ್ತೆ. ಯಾಕಂದ್ರೆ ಇದು ಸ್ವಪ್ನದಲ್ಲಿ ಆದ ಉಪದೇಶ. ಕನಸಿನಲ್ಲಿ ಬಂದಾಗ ಒಂದ್ಸಲಿ ಬರ್ತಾರೆ, ಒಂದಿಷ್ಟು ಉಪದೇಶ ಕೊಡ್ತಾರೆ, ಆಮೇಲೆ ಇನ್ನೊಂದ್ಸಲಿ ಬರ್ತಾರೆ, ಇನ್ನೊಂದಿಷ್ಟು ಉಪದೇಶ ಕೊಡ್ತಾರೆ. ಇದು ಎರಡಕ್ಕೂ ಲಿಂಕ್ ಕೊಡೋದಿದೆಯಲ್ಲ, ಬಹಳ ಕಷ್ಟದ ಕೆಲಸ. ಕೆಲವು ಸಲಿ ಬೇರೆ ಬೇರೆ ಟೈಮ್ ನಲ್ಲಿ ನಡೆದ ಘಟನೆಗಳನ್ನ ವಾದಿರಾಜರು ವರ್ಣಿಸಿ ಹೋಗಿದ್ದಾರೆ. ಈ ತರ ಎಲ್ಲ ದೃಷ್ಟಿಯಲ್ಲಿದ್ದಾಗ ವ್ಯಾಖ್ಯಾನ ಮಾಡೋದು ಬಹಳ ಕಷ್ಟ. ಬೇರೆ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡೋ ತರ ಅಲ್ಲ. ಅಂಥದ್ರಲ್ಲಿ ನಾನು ಅನಧಿಕಾರಿನೇ ಅಂತ ಒಪ್ಕೊಂಡ್ಬಿಡ್ತಾರ. ಆದ್ರೂ ಗುರುರಾಜರ ಅನುಗ್ರಹ, ಆ ಅನುಗ್ರಹದಿಂದ ನಾನು ವ್ಯಾಖ್ಯಾನವನ್ನ ಮಾಡಿದ್ದೀನಿ. ಅದನ್ನೂ ಅವ್ರು ಹೇಳ್ತಾರೆ, ಮಯಾ ಯದಲ್ಪಂ ವಿಜ್ಞಾತಂ, ನಾನು ತಿಳ್ಕೊಂಡಿದ್ ತುಂಬಾ ಕಡಿಮೆ, ಆ ತಿಳಿದದ್ದನ್ನ ಕೇವಲ ತತ್ ಸ್ಮೃತ್ಯರ್ಥಂ, ಅದೇನಿದೆ ಅದನ್ನ ನೆನಪಿಸ್ಕೊಡ್ಲಿಕ್ಕೋಸ್ಕರ ನಿಮಗೆಲ್ಲ ಅದನ್ನ ನಾನು ಬರಿತಾ ಇದ್ದೀನಿ ಅಂತ. ಆದ್ರಿಂದ ಅವ್ರು ಹೇಳೋದೊಂದೇ, ಎಲ್ಲಾದ್ರೂ ಗುರುರಾಜರ ಶಿಷ್ಯರಿಗೆ, ಗುರುರಾಜರ ಭಕ್ತರಿಗೆ, ಅಯ್ಯೋ ಇವ್ರು ಇನ್ನೊಂದಿಷ್ಟು ಬರಿಬೇಕಾಗಿತ್ತು, ಯಾಕೆ ಬರ್ದಿಲ್ಲ, ಇನ್ನೊಂದಿಷ್ಟು ವಿಷಯ ಹೇಳ್ಬೇಕಾಗಿತ್ತು ಇಲ್ಲಿ ಅಂತ ಏನಾದ್ರೂ ಅನಿಸಿದ್ರೆ ದಯವಿಟ್ಟು ಕೃಪೆಯನ್ನು ತೋರಿಸಿ, ದಯವಿಟ್ಟು ನಾನು ಕ್ಷಮಿಸ್ರಿ ಅನ್ನೋ ರೀತಿಯಲ್ಲಿ ಸಂತ ಕೃಪಾದಂತಹ ಅಂತಹ ಜ್ಞಾನಿಗಳನ್ನು ನನ್ನ ಮೇಲೆ ಕೃಪೆ ಮಾಡಿ, ಇನ್ನೂ ನಾನು ಹೇಳ್ಬೇಕಾಗಿತ್ತು, ಆದ್ರೂ ನನಗೆ ಏನ್ ಗೊತ್ತೋ ಆ ಸೇವೆಯನ್ನ ಅಳಿಲು ಸೇವೆ ಮಾಡೋ ತರ ನಾನು ಸೇವೆಯನ್ನು ಮಾಡಿದ್ದೀನಿ ಅಂತ ಇಷ್ಟ ಹೇಳ್ತಾರೆ. ಹಾಗಾದ್ರೆ ಸ್ವಾತೃಂದಾವನಾಖ್ಯಾನ ಒಂದೊಂದು ಶ್ಲೋಕದಲ್ಲಿ ಅವರು ವಿವರಿಸಿದ್ದಾರೆ. ವಿವರಿಸಿರೋದು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ, ತುಂಬಾ ವಿವರಿಸಿದ್ದಾರೆ, ಜಾಸ್ತಿನೇ. ಆದ್ರೂ ಇನ್ನೂ ಸ್ವಾರಸ್ಯಕರವಾದ ವಿಷಯಗಳಿದೆ, ಅದನ್ನ ಗುರುರಾಜರೇ ಹೊಳಿಸ್ಬೇಕು. ಅಂಥ ಒಂದು ವಿಶೇಷವಾದ ವಿಚಾರಗಳು ಈ ಸ್ವಾತೃಂದಾವನಾಖ್ಯಾನ ಪ್ರತಿ ಶ್ಲೋಕಗಳಲ್ಲೂ ಕೂಡ ಇದೆ ಅಂತ. ಈ ರೀತಿ ಇಲ್ಲಿವರೆಗೆ ನಾವು ಆ ಮಂಗಳ ಶ್ಲೋಕಗಳ ಒಂದು ಸಾಮಾನ್ಯವಾದ ಅರ್ಥ, ಮತ್ತೆ ಅವರ ವಿನಯಭರಿತವಾದ ಮಾತು, ಮತ್ತೆ ಅವರ ಉದ್ದೇಶ ಏನಿದೆ ಮನಸ್ಸಿಗೆ, ಗುರುಗಳ ಸೇವೆ ಆಗ್ಬೇಕು, ಆ ದೃಷ್ಟಿಯಲ್ಲಿ ಇದನ್ನ ವ್ಯಾಖ್ಯಾನ ಮಾಡ್ತಾ ಇದ್ದೀನಿ ಅಂತ ಹೇಳಿ ಈ ಅಭಿಪ್ರಾಯದಿಂದ ಹೇಳಿ, ತಾವು ಮುಂದೆ ಹಯಗ್ರೀವಂ ಚಿದಾನಂದ ವಿಗ್ರಹಂ ಅಂತ ಏನ್ ಮೊದಲನೇ ಶ್ಲೋಕ ಇದೆ ಅದಕ್ಕೆ ವಿವರಣೆ, ಅದು ಸ್ವಾತೃಂದಾವನಾಖ್ಯಾನದ ಮೊದಲನೇ ಶ್ಲೋಕ, ಆ ವಿವರಣೆಯನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಪ್ರಾರಂಭ ಮಾಡ್ತಾ 2 ವಾಕ್ಯವನ್ನ ನಾವು ದಿವಸ ಓದ್ತೀವಿ. ಯಾವ್ದನ್ನ? ವಿಲೀನ ಪ್ರಕೃತಿದಯ ಅಂತರಾಯ ವಿಧುರೋಪಿ ಆಚಾರ್ಯವತೆ ಶಿಷ್ಯಾನ್ಗ್ರಹಯಿತು ಗ್ರಂಥಾದೋ ಮಂಗಲಮಾಚರತಿ ಅಂತ. ಇದನ್ನ ಸ್ವಲ್ಪ ನೋಡಿದ್ವಿ ಹಿಂದೆ ವಿವರಣೆ. ಹೇಗೆ ಅಂದ್ರೆ, ಈ ಪ್ರಕೃತಿ ಬಂಧನ ಇದೆಯಾ ಇಲ್ವಾ ರುಜುಗಳಿಗೆ ಅಂತ ಒಂದು ಪ್ರಶ್ನೆ. ರುಜುಗಳು ಅಂದ್ರೆ ಅಲ್ಲಿ ಬ್ರಹ್ಮದೇವರು ಸೇರ್ತಾರೆ, ಮತ್ತೆ ವಾಯುದೇವರು ಸೇರ್ತಾರೆ, ಮಿಕ್ಕಿದ ದಾತವ್ಯರು, ಗವ್ಯರು ಎಲ್ಲರೂ ಸೇರ್ತಾರೆ. ಇವ್ರಿಗೆಲ್ಲ ಪ್ರಕೃತಿ ಬಂಧನ ಅಂದ್ರೆ ಸಂಸಾರ ಬರ್ತಾರೋ ಇಲ್ವೋ, ಸಂಸಾರ ಖಂಡಿತ ಬಂದಿದ್ದಾರೆ. ಇಲ್ಲ ಅಂತ ಹೇಗೆ ಹೇಳೋದು? ವಾದಿರಾಜರಾಗಿ, ಮಧ್ವಾಚಾರ್ಯರಾಗಿ ನಮ್ಗೆಲ್ಲ ಕಣ್ಣಿಗೆ ಕಂಡಿದ್ದಾರೆ ಅನ್ನೋ ಗ್ರಂಥದಲ್ಲಿ ಕಾಣ್ತಾ ಇದ್ದಾರೆ, ಹೀಗೆಲ್ಲ ಬಂದಿದ್ದಾರೆ ಇವರು ಅಂತ. ಇಷ್ಟೆಲ್ಲ ಇದ್ಮೇಲೆ ಮತ್ತೆ ಆಗಿನ ಕಾಲದವ್ರು ನೋಡಿದ್ದಾರೆ ಅಂತ ಆದ್ಮೇಲೆ ಸಂಸಾರ ಬಂಧನ ಇವ್ರಿಗೆ ಇತ್ತಾ ಇಲ್ವಾ ಅಂತ ಒಂದು ಪ್ರಶ್ನೆ. ಯಾಕೆ ನಾವು ಸಂಸಾರಕ್ಕೆ ಬಂದಿದೀವಿ, ಅವರು ಸಂಸಾರಕ್ಕೆ ಬಂದಿದ್ದಾರೆ ಅಂತ. ಅದಕ್ಕೆ ನಮಗೂ ಅವ್ರಿಗೂ ಒಂದೇ ವ್ಯತ್ಯಾಸ. ಈಗ ದೇವ್ರು ಸಂಸಾರಕ್ಕೆ ಬಂದಿದ್ದಾನೆ, ದೇವ್ರಿಗೂ ಸಂಸಾರ ಇದೆಯಾ ಅಂತ ಯಾರು ಪ್ರಶ್ನೆ ಕೇಳ್ತಾನೆ? ಇಲ್ಲ. ದೇವ್ರಿಗೆ ಹೆಂಗ್ ಸಂಸಾರ ಇರುತ್ತೆ? ಅವ್ನು ನರಕದಲ್ಲೂ ಇರ್ತಾನೆ, ಅಂಧಂತ ಮಸ್ತಲ್ಲೂ ಇರ್ತಾನೆ ಅಂತ. ಆದ್ರೆ ದುಃಖ ಆಗತ್ತ ಅವನಿಗೆ? ದುಃಖ ಆಗಲ್ಲ, ಅವನಲ್ಲಿ ಇರ್ತಾನೆ.
ಅಷ್ಟೇ, ಅನುಗ್ರಹ ಮಾಡ್ಲಿಕ್ಕೆ ಬಂದಿದ್ದಾನೆ. ಹಾಗೆ ಗುರುಗಳು ಸಂಸಾರಕ್ಕೆ ಬರ್ತಾರೆ, ಅದರಲ್ಲೂ ರುಜುಗಳು ವಿಶೇಷವಾಗಿ ರುಜುದೇವತೆಗಳು ತಾವು ಬರ್ತಾರೆ ಸಂಸಾರಕ್ಕೆ. ಆದ್ರೆ ಬಂದ್ರು ಅವರಿಗೆ ಆ ಪ್ರಕೃತಿಯ ಬಂಧನ ಇಲ್ಲ. ಅಂದ್ರೆ ಅದರ ಪ್ರಯುಕ್ತ ದುಃಖ ಆಗಲಿ ಈ ತರದ ಯಾವುದೇ ಕೆಟ್ಟ ಫಲ ಅವ್ರಿಗಿರೋದಿಲ್ಲ. ಅದ್ ಹೇಗೆ ಅಂದ್ರೆ ದಗ್ಧ ಪಟಾಯಮಾನ ಅಂತ ಒಂದು ಉದಾಹರಣೆ ಕೊಡ್ತಾರೆ. ದಗ್ಧ ಪಟಾಯಮಾನ ಅಂದ್ರೆ ಇದನ್ನೆಲ್ಲ ನ್ಯಾಯಸುಧಾದಲ್ಲಿ ಬರುತ್ತೆ ವಿಚಾರ. ದಗ್ಧ ಪಟಾಯಮಾನ ಅನ್ನೋ ಶಬ್ದಕ್ಕೆ ಇಷ್ಟರ್ಥ. ಪಟ ಅಂದ್ರೆ ಬಟ್ಟೆ, ಬಟ್ಟೆಯನ್ನ ಹೊದ್ಕೊಳ್ತೀವಿ ಯಾಕೆ, ಚಳಿ ಹೋಗ್ಲಿ ಅಂತ ಹೊದ್ಕೊಳ್ತೀವಿ ಚಳಿಗಾಲದಲ್ಲಿ. ಮಾಮೂಲಿ ಅಂತೆ ಅದೇ ಬಟ್ಟೆ ನಿರ್ವಸ್ತ್ರವಾಗಿರಬಾರ್ದು, ಸವಸ್ತ್ರವಾಗಿರ್ಬೇಕು, ಧರ್ಮಶಾಸ್ತ್ರ ಆಯ್ತು ಸರಿ. ಚಳಿಗಾಲದಲ್ಲಿ ನಾವು ಬಟ್ಟೆನ ಹೊದ್ಕೊಳ್ಳೋದು ಯಾಕೆ, ಶೈತ್ಯ ವಾರಣೆಗೋಸ್ಕರ, ಶೀತ ಆಗ್ಬಾರ್ದು ಅಂತ ಹೊದ್ಕೊಳ್ತೀವಿ. ಅದೇ ಸುಟ್ ಬಟ್ಟೆನ ಯಾರು ಕೊಟ್ರೆ ಅದನ್ನ ಹೊದ್ಕೊಂಡ್ರೆ ಫಲ ಇದೆಯಾ, ಅದು ಹೊದ್ಕೊಂಡಂಗೆ ಇರುತ್ತೆ ಆದ್ರೆ ಉಪಯೋಗಿ ಇಲ್ಲ. ಯಾಕೆ, ಚಳಿ ಏನು ಹೋಗಲ್ಲ ಅದರಿಂದ. ಹಾಗಾದ್ರೆ ಈ ಪ್ರಕೃತಿ ಬಂಧನ ಹೇಗಿದೆ ಇವ್ರಿಗೆಲ್ಲ ಅಂದ್ರೆ, ರುಜುದೇವತೆಗಳಿಗೆ ಸಂಸಾರಕ್ಕೆ ಬರ್ತಾರೆ ಅದು ಸುಟ್ ಬಟ್ಟೆ ಇರೋ ತರ ಅಂತ. ಅಂದ್ರೆ ಅದಿದ್ರೂ ಇಲ್ದೇ ಇರೋ ತರ, ಉಪಯೋಗಿ ಅಲ್ಲ ಅಂತ ಅರ್ಥ. ಆ ತರ ಇವ್ರಿಗೆ ಪ್ರಕೃತಿ ಬಂಧನ ಅನ್ನೋ ಶಬ್ದವನ್ನ ಇಟ್ಕೊಳ್ಬೇಕು. ಪ್ರಕೃತಿ ಬಂಧನ ಅಂತ ಬಳಸೋ ಹಾಗೆಲ್ಲ ವಸ್ತುತಃ ಪ್ರಕೃತಿ ಇದ್ದು ಅದರ ಕಾರ್ಯ ಏನೋ ಅವ್ರಿಗಾಗಲ್ಲ, ಲೇಪನೆ ಆಗಲ್ಲ, ಸುಮ್ನೆ ದೇಹ ಇರೋ ತರ ಇರತ್ತೆ ಅಷ್ಟೇ. ಅದನ್ನ ವಿಲೀನ ಪ್ರಕೃತಿ ಅಂತ ಅವ್ರಿಗೆಲ್ಲ ಕರೀತಾರೆ. ವಿಲೀನ ಪ್ರಕೃತಿ ಅಂದ್ರೆ ದೇಹ ಇದ್ರು ಆ ದೇಹ ಇರೋ ಪ್ರಯುಕ್ತ ಆ ದುಃಖಗಳೇನಿದೆಯಲ್ಲ ಆ ದುಃಖ ಯಾವತ್ತೂ ಈ ರುಜುಗಳಿಗೆ ಆಗೋದಿಲ್ಲ. ಈ ವಿಷಯವನ್ನ ಈ ದಗ್ಧ ಪಟಾಯಮಾನ ಅಂತ ಕರೀತಾರೆ. ಅಂದ್ರೆ ಸುಟ್ಟ ಬಟ್ಟೆಯ ತರಹ, ಸುಟ್ಟು ಬಟ್ಟೆಯನ್ನು ಹೊದ್ಕೊಂಡ್ರೆ ಏನು ಉಪಯೋಗ ಇಲ್ಲ, ಚಳಿ ಏನು ಹೋಗಲ್ಲ, ಆ ತರ ಅಂತ ಒಂದು ವರ್ಣನೆಯನ್ನು ಮಾಡ್ತಾರೆ. ಆ ತರ ವಸ್ತುತಃ ವಾದಿರಾಜರು ಕೂಡ, ವಾದಿರಾಜರಿಗೂ ಯಾವುದೇ ರೀತಿ ಈ ಪ್ರಕೃತಿಯ ಬಂಧನ ಇಲ್ಲ. ಯಾಕೆ ಇಷ್ಟೊಂದು ಹೇಳ್ತಾ ಇರೋದು ಅಂದ್ರೆ, ಒಂದು ಗ್ರಂಥವನ್ನ ಬರಿಬೇಕಾದ್ರೆ ವಿಘ್ನಗಳು ಬರೋದು ಸಹಜ. ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಆ ವಿಘ್ನಗಳು ಬರ್ದೇ ಇರೋದಕ್ಕೆ ಏನ್ ಮಾಡ್ತೀವಿ, ದೇವರಿಗೆ ನಮಸ್ಕಾರ, ಗುರುಗಳಿಗೆ ನಮಸ್ಕಾರ ಮಾಡಿ ಒಂದು ಗ್ರಂಥವನ್ನ ಪ್ರಾರಂಭ ಮಾಡ್ತೀವಿ. ಪಾಠಕ್ಕೋ ಬರೀಲಿಕ್ಕೋ ಪ್ರವಚನಕ್ಕೋ ಮಾಡ್ತೀವಿ. ಯಾಕೆ, ವಿಘ್ನ ನಮಗ್ ಮಧ್ಯಕ್ಕೆ ಬರ್ಬೋದು, ಅದ್ ಬರ್ದೇ ಇರ್ಲಿ ಅಂತ. ಈಗ ವಾದಿರಾಜರು ಸಪ್ತವೃಂದಾವನಾಖ್ಯಾನ ಪ್ರಾರಂಭ ಮಾಡಿದ್ದಾರೆ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಅಂತ ಉಪದೇಶ ಕೊಡ್ಲಿಕ್ಕೆ. ಇಲ್ಲಿ ಹಯಗ್ರೀವಂ ಚಿದಾನಂದ ವಿಗ್ರಹಂ ಅಂದಾಗ ಹಯಗ್ರೀವ ದೇವರ ಸ್ಮರಣೆ ಎಲ್ಲ ಮಾಡ್ತಾ ಬರ್ತಾರೆ. ಅನೇಕ ರೂಪಗಳ ಸ್ಮರಣೆನೂ ಇದೆ. ಯಾಕೆ ಎಲ್ಲ ದೇವರಿಗೆ ನಮಸ್ಕಾರ ಮಾಡಿದ್ದಾರೆ, ಏನಿಲ್ಲ ನಿರ್ವಿಘ್ನವಾಗಿ ಗ್ರಂಥ ಮುಗಿಲಿ, ಉಪದೇಶ ಅಂತೂ ಶುರು ಮಾಡಿದೀನಿ ಅನ್ನೋ ಅಭಿಪ್ರಾಯದಿಂದ. ಅಂದ್ರೆ ಅವ್ರಿಗೆ ವಿಘ್ನಗಳು ಬಂದ್ರೆ ತಾನೇ ಅದನ್ನು ಹೋಗಿಸ್ಕೊಳ್ಲಿಕ್ಕೆ ದೇವರ ಪ್ರಾರ್ಥನೆಯನ್ನು ಮಾಡ್ಬೇಕು. ಅವ್ರು ವಿಘ್ನ ಬರ್ಲಿಕ್ಕೆ ಅವಕಾಶನೇ ಇಲ್ಲ. ಯಾಕೆ, ವಿಘ್ನ ಬರೋದು ಯಾರಿಗೆ, ಸಂಸಾರ ಬಂಧನ ಯಾರಿಗಿದೆ ಅವ್ರಿಗೆ ವಿಘ್ನ ಬರೋದು, ಅವರು ದುಃಖ ಪಡ್ಬೇಕು. ಈಗ ನಾವೇನೋ ಒಳ್ಳೆ ಕೆಲಸ ಶುರು ಮಾಡಿದಾಗ ಮಧ್ಯಕ್ಕೆ ನಿಂತೋಯ್ದೆ, ಅಯ್ಯೋ ನಿಂತೋಯ್ತಲ್ಲ ಅನ್ನೋ ದುಃಖ ನಮಗಾಗತ್ತೆ. ಯಾಕೆ ದುಃಖ ಆಗತ್ತೆ, ಸಂಸಾರ ಬಂಧನ. ಆ ಸಂಸಾರ ಬಂಧನ ನಮಗಿದೆ, ಯಾರೋ ಸಾಮಾನ್ಯ ಮನುಷ್ಯರಿಗೆ. ಆದ್ರೆ ಇಂಥ ರುಜುದೇವತೆಗಳಿಗೆ ಇದೆಲ್ಲ ಇರಲ್ಲ ಅಂತಂದ್ಮೇಲೆ ಇವ್ರು ಯಾಕೆ ಮಂಗಳಾಚರಣೆನೆಲ್ಲ ಮಾಡ್ಬೇಕು ಮೊದಲಿಗೆ. ಅಷ್ಟೇ ಅಲ್ಲದೆ ಅವರು ಪ್ರತಿ ಕ್ಷಣ ದೇವರಿಗೆ ಲಕ್ಷ್ಮೀ ದೇವಿ ನಮಸ್ಕಾರ ಮಾಡ್ತಾನೆ ಇರ್ತಾರೆ. ಅವ್ರಿಗೆ ವ್ಯಾಪಾರನೇ ಹಾಗೆ. ಅವರ ಮನಸ್ಸಾಗ್ಲಿ, ಅವ್ರ ಮಾತಾಗ್ಲಿ, ಅವ್ರ ದೇಹ ಆಗ್ಲಿ ಅದಕ್ಕೊಂದು ರೂಪನೇ ಮೀಸಲಿಟ್ಬಿಟ್ಟಿರ್ತಾರೆ. ಅಷ್ಟು ಯಾವಾಗ್ಲೂ ತಮ್ಮ ಈ ತ್ರಿಕರಣ ವೃತ್ತಿ ಅಂತ, ಕಾಯಿಕ ವಾಚಿಕ ಮಾನಸಿಕ ಅಂದ್ರೆ ದೇಹತಃ ಮತ್ತೆ ಮನಸ್ಸು ಮತ್ತೆ ಮಾತು ಯಾವಾಗ್ಲೂ ದೇವರ ಕಡೆನೇ ಇರುತ್ತೆ. ಇಷ್ಟೆಲ್ಲ ಯೋಚನೆ ಮಾಡ್ಬೇಕಾದ್ರೆ ಅವ್ರಿಗೆ ವಿಘ್ನದ ಮಾತು ಇಲ್ಲ, ವಿಜ್ಞಾನ ಶಬ್ದನೂ ಅವ್ರ ಹತ್ರ ಆಡ್ಬಾರ್ದು. ಏನೂ ವಿಘ್ನ ಇಲ್ದೇ ಇರುವಂತ ಇವ್ರು ಯಾಕೆ ಹಾಕ್ತಾರೆ ಮಂಗಳಾಚರಣೆಯನ್ನು ಮಾಡ್ತಾರೆ, ಯಾಕೆ ಮೊದಲಿಗೆ ಗ್ರಂಥಕ್ಕೆ ಮೊದಲಿಗೆ ಸ್ಮರಣೆಯನ್ನು ಮಾಡ್ತಾರೆ ಅಂತಂದ್ರೆ ಅದಕ್ಕೆ ಕಾರಣ ಕೊಟ್ಟಿದ್ರು. ಏನಂತ, ಅದು ಶಿಷ್ಯರಿಗೆ ತೋರಿಸ್ಬೇಕು. ಯಾಕಂದ್ರೆ ನಿಮಗೆ ವಿಘ್ನಗಳಿರುತ್ತೆ, ನೀವು ಅವಶ್ಯವಾಗಿ ಯಾವ್ದಾರು ಗ್ರಂಥ ಓದ್ಬೇಕಾದ್ರೆ, ಯಾವ ಗ್ರಂಥ ಬರಿಬೇಕಾದ್ರೆ, ಹೇಳ್ಬೇಕಾದ್ರೆ ಮಂಗಳಾಚರಣೆಯನ್ನ ಮಾಡಿಯೇ ಅಲ್ಲಿ ಮುಂದುವರಿಯಿರಿ ಅಂತ ತಿಳಿಸ್ಬೇಕಾಗಿದೆ. ಇದೊಂದು ಶಿಷ್ಟಾಚಾರ ಪರಂಪರೆ, ಒಂದು ಶಾಸ್ತ್ರ ಪರಂಪರೆ. ಈ ಪರಂಪರೆಯನ್ನು ಹಾಗೆ ಉಳಿಸ್ಕೊಳ್ಬೇಕು ಅಂತ ಅದೇ ದೃಷ್ಟಿಯಲ್ಲಿ ಪ್ರತಿಯೊಬ್ಬರೂ ಗ್ರಂಥಕಾರರು, ಅದು ಮಧ್ವಾಚಾರ್ಯರ ಎಲ್ಲರೂ ತಾವು ಮೊದಲಿಗೆ ಭಗವಂತನಿಗೆ ನಮಸ್ಕಾರವನ್ನ ಮಾಡಿ ಗುರುಗಳನ್ನ ನೆನಪಿಸ್ಕೊಂಡೆ ತಾವು ಮ್ಯೂಟ್ ಮಾಡ್ಕೊಳ್ಳಿ. ಭಗವಂತನಿಗೆ ಹಾಗೆ ಗುರುಗಳಿಗೆ ನಮಸ್ಕಾರವನ್ನೇ ಮಾಡೇ ಮುಂದುವರಿತಾರೆ. ಅದರಲ್ಲಿ ವಾದಿರಾಜರು ತಾವು ಗುರುಗಳು ಅಂತಂದ್ರೆ ಯಾರನ್ನ ನಮಸ್ಕಾರ ಮಾಡ್ಬೇಕು, ಗುರುಗಳು ಅಂದ್ರೆ ಭಗವಂತನೇ ಅವರಿಗೆ ಗುರು. ವೇದವ್ಯಾಸರನ್ನೇ ಸಾಕ್ಷಾತ್ ಮುಂದೆ ಇಟ್ಕೊಂಡಿದ್ದಾರೆ. ಅದೇ ಕ್ರಮ ನೋಡಿ ಮಧ್ವಾಚಾರ್ಯ ಗ್ರಂಥದಲ್ಲೂ ನಾವು ಕಾಣ್ಬಹುದು. ಮಧ್ವಾಚಾರ್ಯರು ತಾವು ನಾರಾಯಣನಿಗೆ ನಮಸ್ಕಾರ ಮಾಡ್ತಾರೆ, ಎಲ್ಲಿ ಇದರಲ್ಲಿ ಅನುವ್ಯಾಖ್ಯಾನದಲ್ಲೇ ಮಾಡಿ ಆಮೇಲೆ ವೇದವ್ಯಾಸರಿಗೆ ನಮಸ್ಕಾರ ಮಾಡ್ತಾರೆ. ಯಾಕೆ ನಾರಾಯಣ ಆದ್ಮೇಲೆ ವೇದವ್ಯಾಸರಿಗೆ ನಮಸ್ಕಾರ ಮಾಡಿದ್ದು, ಒಂದು ದೇವತೆ ಅಂತ ನಾರಾಯಣನಿಗೆ ಒಂದು ಗುರು ರೂಪದಲ್ಲಿ ವೇದವ್ಯಾಸರಿಗೆ ನಮಸ್ಕಾರ ಮಾಡಿದ್ರು. ಅದೇ ತರ ಇಲ್ಲೂ ನಾವು ನೋಡ್ಬಹುದು. ಸಪ್ತವೃಂದಾವನಾಖ್ಯಾನದಲ್ಲಿ
ಭಗವಂತನ ರೂಪಗಳ ನಮಸ್ಕಾರ ಮಾಡ್ತಾರೆ, ವೇದವ್ಯಾಸರಿಗೆ ನಮಸ್ಕಾರ ಮಾಡ್ತಾರೆ. ಆಮೇಲೆ ಮುಂದ್ವರ್ಣನೆ ಮಾಡ್ತಾ ಹೋಗ್ಬಿಡ್ತಾರೆ. ಇನ್ಯಾರ್ದು ನಮಸ್ಕಾರ ಮಾಡೋ ಅವಶ್ಯಕತೆ ಇಲ್ಲ. ಅಂದ್ರೆ ಮಧ್ವಾಚಾರ್ಯರ ಥರನೇ ದೇವರಿಗೆ ನೇರ ಕಾಂಟ್ಯಾಕ್ಟ್ ಅವ್ರಿಗೆ, ದೇವರಿಗೆ ನಮಸ್ಕಾರ ಅಷ್ಟೇ. ಇನ್ ಗುರುಗಳು ಇನ್ಯಾರು, ಇವರೇ ಗುರುಗಳೆಲ್ಲರಿಗೂ, ರುಜುಗಳು. ಅದೇ ರೀತಿ ವಾದಿರಾಜರು ದೇವರಿಗೆ ನಮಸ್ಕಾರವನ್ನ ಮಾಡಿ ನಂತರ ನೇರವಾಗಿ ವೃಂದಾವನದ ಮಹಿಮೆಯನ್ನೆಲ್ಲ ತಿಳಿಸ್ತಾ ಮುಂದಕ್ಕೆ ಹೋಗ್ತಾರೆ. ಈ ರೀತಿಯಲ್ಲಿ ಈ ಮಂಗಳ ಶ್ಲೋಕಗಳ ಅರ್ಥ. ಇದಾದ್ಮೇಲೆ ಶ್ರೀಕೃಷ್ಣಾಚಾರ್ಯರು ಒಂದು ವಿಷಯವನ್ನು ತಿಳಿಸ್ತಾರೆ. ನಾವು ಹಯಗ್ರೀವಂ ಚಿದಾನಂದ ವಿಗ್ರಹಂ ಅನ್ನೋ ಶ್ಲೋಕ ಏನಿದೆ, ಇದರ ಅರ್ಥವನ್ನ ಹೇಳುವ ಕೆಲವು ವಿಷಯಗಳನ್ನ ತಿಳಿಸ್ತಾರೆ. ಏನ್ ತಿಳಿಸಿದ್ದಾರೆ ಅಂದ್ರೆ ಒಂದು ಪ್ರಶ್ನೆಯನ್ನು ಎತ್ಕೊಳ್ತಾರೆ. ಆ ಪ್ರಶ್ನೆ ಏನು ಅಂದ್ರೆ ಇಷ್ಟೇ, ಅವ್ರ ಮಾತು ಹೀಗಿದೆ: ನಾನು ಶ್ರೀಮದ್ ವಾದಿರಾಜ ಮುನೇಹೆ ರುಜುತ್ವ ಜ್ಞಾನೇನ ಕಿಂ ಪ್ರಯೋಜನಂ ಅಂತ ಒಂದು ಪ್ರಶ್ನೆ ಮಾಡ್ತಾರೆ. ಹೌದು, ಈಗ ಎಲ್ಲರಿಗೂ ಅನ್ನಿಸಿರ್ಬಹುದು ಅಂತ ಅವರು ಪ್ರಶ್ನೆ ಮಾಡ್ಕೊಂಡಿರೋದು. ನಿಮ್ಗೆಲ್ಲ ಈ ಗ್ರಂಥವನ್ನು ಓದೋರ್ಗೆ ಅನ್ನಿಸ್ಬೋದು, ವಾದಿರಾಜ ಮುನಿಗಳ ರುಜುತ್ವವನ್ನ ತಿಳ್ಕೊಂಡ್ರೆ ಏನ್ ಪ್ರಯೋಜನ, ಅವ್ರ ರುಜು ಅಂತ ತಿಳ್ಕೊಳ್ಳೋದ್ರಿಂದ ಏನ್ ಲಾಭ ನಮ್ಗೆ ಅಂತ ಒಂದು ಪ್ರಶ್ನೆ. ಆ ಪ್ರಶ್ನೆ ಮೇಲೆ ಅನೇಕ ಪ್ರಶ್ನೆಗಳು ಮಾಡ್ಕೊಂಡು ಹೋಗ್ತಾರೆ. ಇದಕ್ಕ ವಾದಿರಾಜನ ರುಜುಗಳು ಅಂತ ಹೇಳಿದ್ರೆ ಈ ಫಲ ಸಿಗತ್ತಾ, ಈ ಲಾಭ ಆಗತ್ತಾ, ಅಥವಾ ಏನು ಇಲ್ಲದೆ ಇದ್ರೆ ನಾವ್ ಯಾಕೆ ಇದನ್ನ ತಿಳ್ಕೊಳ್ಬೇಕು, ಈ ತರ ಅವರೇ ಏನೇನ್ ಪ್ರಶ್ನೆಗಳು ಬರಬಹುದು ಮನುಷ್ಯರಿಗೆ ಅಂತ ಸಹಜವಾದ ಪ್ರಶ್ನೆಗಳನ್ನು ಮಾಡ್ಕೊಂಡು ಅದಕ್ಕೊಂದು ಉತ್ತರ ಕೊಟ್ಟು, ಹೀಗಾಗಿ ನೀವು ಇದನ್ನ ತಿಳ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಮುಂದೆ ಆ ಒಂದೊಂದು ಶ್ಲೋಕಗಳಿಗೆ ವ್ಯಾಖ್ಯಾನ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ನಾವು ಆ ಗ್ರಂಥದ ಹೆಸರು ಯಾಕೆ ಹೀಗ್ ಬಂದಿದೆ ಅನ್ನೋದನ್ನು ತಿಳಿಬೇಕು. ಮುಖ್ಯವಾಗಿ ಅದರಿಂದ ಸ್ವಾಪ್ತ ವೃಂದಾವನಾಖ್ಯಾನ ಏನ್ ಹೆಸರನ್ನ ಇದಕ್ಕೆ ಗ್ರಂಥ ಕೊಟ್ಟಿದ್ದಾರೆ, ಯಾಕೆ ಇದಕ್ಕೆ ಸ್ವಾಪ್ತ ವೃಂದಾವನಾಖ್ಯಾನ ಅಂತ ಕರೀತಾರೆ ಅಂತ ಇದು ಒಂದು. ಅದರಲ್ಲಿ ಒಂದು ವಿಷಯವನ್ನು ಮಾತ್ರ ಹೇಳಿ ಇವತ್ತು ಮುಕ್ತಾಯ ಮಾಡ್ತೀನಿ, ಮತ್ತೆ ನಾಳೆ ದಿವಸ ನೋಡೋಣ. ಸ್ವಾಪ್ನ ವೃಂದಾವನಾಖ್ಯಾನ ಅನ್ನೋದ್ರಲ್ಲಿ ನಮ್ಗೆ ಸ್ವಾಪ್ನ, ವೃಂದ, ಅವನ, ಆಖ್ಯಾನ ಅಂತ ಇದೆ. ಸ್ವಾಪ್ನ, ವೃಂದ, ಅವನ, ಆಖ್ಯಾನ 4 ಶಬ್ದ ಇದೆ ಇದರಲ್ಲಿ. ಆಖ್ಯಾನ ಅಂದ್ರೆ ಚೆನ್ನಾಗಿ ಹೇಳೋದಕ್ಕೆ ಆಖ್ಯಾನ ಅಂತಾರೆ. ಈ ಆಖ್ಯಾಯಿಕೆ ಅಂತ ಹೇಳ್ತಾರೆ, ಮಹಾಭಾರತದ ಆಖ್ಯಾಯಿಕೆ. ಆಖ್ಯಾಯಿಕೆ ಅಂದ್ರೆ ಕಥೆ, ಅಲ್ಲಿ ಚೆನ್ನಾಗಿ ಹೇಳಿರ್ತಾರೆ, ವರ್ಣನೆ ಮಾಡಿರ್ತಾರೆ. ಆಖ್ಯಾನ ಅಂದ್ರೆ ಅಂದ್ರೆ ಚೆನ್ನಾಗಿ ಖ್ಯಾನಂ ಹೇಳೋದು ಅಂತ ಅರ್ಥ. ಯಾವ್ದ್ರ ಬಗ್ಗೆ ಹೇಳಿದ್ದಾರೆ? ವೃಂದಾವನ ಆಖ್ಯಾನ, ವೃಂದಾವನದ ಬಗ್ಗೆ ಹೇಳಿದ್ದಾರೆ. ವೃಂದಾವನ ಅಂದ್ರೆ ಪಂಚವೃಂದಾವನದ ಮಹಿಮೆ ಏನಿದೆ ಅದರ ಬಗ್ಗೆ ಚೆನ್ನಾಗಿ ತಿಳಿಸಿದ್ದಾರೆ. ಹೇಗ್ ತಿಳಿಸಿದ್ದಾರೆ? ಸ್ವಪ್ನದ ಮುಖಾಂತರ ತಿಳಿಸಿದ್ದಾರೆ. ವೃಂದಾವನಾಖ್ಯಾನ ಏನಿದೆ ಇದು ಹೇಳಿದ್ದು ಸ್ವಾಪ್ನಾಖ್ಯಾನ. ಇದು ಅಂದ್ರೆ ಸ್ವಪ್ನದಲ್ಲಿ ಬಂದು ಹೇಳಿದ್ದು. ಯಾವುದ್ರ ಬಗ್ಗೆ ಹೇಳಿದ್ದು? ವೃಂದಾವನದ ಬಗ್ಗೆ ಹೇಳಿದ್ದಾರೆ ಅಂತ. ಹಾಗಾದ್ರೆ ಈ ಹೆಸರನ್ನ ನೋಡಿದಾಗ ಈ ಗ್ರಂಥದಲ್ಲಿ ಬಂದ ವಿಷಯ ಏನು ಅಂದ್ರೆ ವೃಂದಾವನದ ಬಗ್ಗೆ ಮಹಿಮೆಯನ್ನು ತಿಳಿಸ್ತಾರೆ ಅಂತ. ಇಷ್ಟು ವಿಷಯ ಸಾಮಾನ್ಯವಾಗಿ ಈ ಪದವನ್ನ ಕೇಳಿದಾಗ ಈ ಅರ್ಥ ತೋರುತ್ತೆ, ಆದ್ರೆ ಇಷ್ಟೇ ಅರ್ಥ ಇಲ್ಲ. ಈ ಒಂದು ಶಬ್ದಕ್ಕೇನೆ ಅನೇಕ ಅರ್ಥಗಳಿದೆ. ಮುಂದೆ ಏನೇನ್ ಬರುತ್ತಲ್ಲ ಸ್ವಾಪ್ತ ವೃಂದಾವನಾಖ್ಯಾನದಲ್ಲಿ ಅದನ್ನೆಲ್ಲ ಈ ಶಬ್ದದಲ್ಲಿ ಸೇರಿಸ್ಬೋದು, ಅಷ್ಟು ಚೆನ್ನಾಗಿ ಈ ಶಬ್ದ ಇದೆ. ಅದೇನು ಸ್ವಾರಸ್ಯ ಅನ್ನೋದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ, ಅದು ಮೊದಲೇನಂದ್ರೆ ಗುರುವಾರದ ತನಕ ಅಂತಿತ್ತು. ಹಾಗಾಗಿ ಒಂದು ಶುಕ್ರವಾರ ಶುರು ಮಾಡಿದ್ರಿಂದ ಒಟ್ಟಿಗೆ ಒಂದು ವಾರ ಆಗತ್ತೆ. ಗುರುವಾರ ತನಕ ನಿಲ್ಸಿ ಮತ್ತೆ ಮುಂದೆ ಸೋಮವಾರದಿಂದ ಗುರುವಾರ ಅಂತ ಅನ್ಕೊಂಡಿತ್ತು. ಆದ್ರೆ ಹಲವರು ಕೇಳಿದ್ರು ಪ್ರತಿನಿತ್ಯ ಪಾಠ ಆಗ್ಲಿ ಅಂತ. ಅದನ್ನ ಒಂದು 2 ತಿಂಗಳುಗಳ ಕಾಲ ಅಂತೂ ಪ್ರತಿನಿತ್ಯ ಈ ಸ್ವಾಪ್ತ ವೃಂದಾವನಾಖ್ಯಾನ ಪಾಠ ಆಗುತ್ತೆ. ಅದರಲ್ಲಿ ಮಧ್ಯದಲ್ಲಿ ಪ್ರದೋಷದ ಸಮಯ ಬಂದ್ರೆ ಅಂದ್ರೆ ದ್ವಾದಶಿ ಮತ್ತೆ ಅಮಾವಾಸ್ಯೆ ಮತ್ತೆ ಪಾಡ್ಯ, ಅವಾಗೆಲ್ಲ ಪಾಠ ಮಾಡಲ್ಲ, ಅನಧ್ಯಯನ ಆದ್ರಿಂದ. ಅಂಥ ದಿವಸಗಳನ್ನು ಬಿಟ್ಟು ಪ್ರತಿನಿತ್ಯ ಒಂದು 2 ತಿಂಗಳಂತೂ ಖಂಡಿತ ಪಾಠ ಆಗ್ತಾ ಹೋಗುತ್ತೆ. ಅದಾದಾಗ ಏನಾಗುತ್ತೆ, ಒಂದಿಷ್ಟು ಭಾಗ ನಮ್ಗೆ ಹಿಡಿತಕ್ ಬರುತ್ತೆ. ಸ್ವಾಪ್ತ ವೃಂದಾವನಾಖ್ಯಾನ ಅಂದ್ರೆ ಏನು ಅಂತ ಒಂದು ಸರಿಯಾಗಿ ತಲೆಯಲ್ಲಿ ಕೂಡುತ್ತೆ. ಅದಾದ್ಮೇಲಿಂದ ನಾವು ವಾರಕ್ಕೆ ಅದು ಹಿಂದಿನಂತೆ ಪ್ರತಿಜ್ಞೆ ಮಾಡಿದಂತೆ 4 ದಿವಸ ವಾರಕ್ಕೆ. ಇನ್ನು 3 ದಿವಸ ಅದ್ ಯಾಕೆ ಅಂತಂದ್ರೆ ಬಿಟ್ಟಿದ್ ವಸ್ತುತಃ ಅದು ಉದ್ದೇಶ ಇದ್ದಿದ್ದು ಇಷ್ಟೇ. ಸ್ವಾಪ್ತ ವೃಂದಾವನಾಖ್ಯಾನ ಸುಲಭ ಅಲ್ಲ. ಈಗ ಡೈಲಿ ಭಾಗವತ ಪಾಠ ಆಗತ್ತೆ, ಡೈಲಿ ಸುಧಾ ಪಾಠ ಆಗೇ ಆಗ್ತಾ ಇದೆ. ಅದ್ ಮಧ್ಯಕ್ಕೆ ಅನಧ್ಯಯನದ ಕಾಲದಲ್ಲಿ ಆಗ್ತಾ ಇರ್ಲಿಲ್ಲ. ಅದು ಖಂಡಿತ ಸ್ವಾಪ್ತ ವೃಂದಾವನಾಖ್ಯಾನ ಮಾಡೋ ಹಾಗಿಲ್ಲ. ಆದ್ರೆ 3 ದಿವಸ ಯಾಕೆ ಅಂದ್ರೆ ಇದ್ರ ಅನುಸಂಧಾನ ಮಾಡ್ಲಿಕ್ಕೆ. ಅನುಸಂಧಾನ ಮಾಡೋದು ಅಂತಂದ್ರೆ ಈ ಸ್ವಾಪ್ತ ವೃಂದಾವನಾಖ್ಯಾನ ಶ್ಲೋಕಗಳ ಅರ್ಥವನ್ನ ಒಮ್ಮೆ ಮೆಲಕ್ ಹಾಕ್ಬೇಕು ಮತ್ತೆ. ಇಲ್ಲಾಂದ್ರೆ ಅದು ಲಿಂಕ್ ಸಿಗೋದೇ ಇಲ್ಲ ಮತ್ತೆ. ಅದರಿಂದ ಡೈಲಿ ಪಾಠ ಆಗ್ತದ್ರೆ ನೋಡ್ಲಿಕ್ಕೆ ಆಗದೆ ಇರ್ಬೋದೇನೋ ಅಂತ ಒಂದು ಪ್ರಶ್ನೆಗೆ ಒಂದ್ 3 ದಿವಸ ಗ್ಯಾಪ್ ಕೊಟ್ಟು ಮಾಡೋಣ ಅಂತ ಆ ಉದ್ದೇಶದಿಂದ ಇತ್ತು. ಆದ್ರೆ ಹಲವರು ಕೇಳಿದ್ರಿಂದ ಈಗ ಸದ್ಯಕ್ಕೆ 2 ತಿಂಗಳಂತೂ ಹಾಗೆ ಮಾಡ್ಕೊಂಡು ಹೋಗೋಣ. ಮುಂದೆ ಅದೇ ಅಭ್ಯಾಸ ಆಗೋಯ್ತು ಅಂದ್ರೆ ಅದೇ ಮುಂದುವರಿಸೋಣ, ಅದೇನಿಲ್ಲ. ಆದ್ರೆ ಈಗಂತೂ ಸದ್ಯಕ್ಕೆ ನಿರಂತರ ಅಂದ್ರೆ ನಾಳೆ ನಾಡಿದ್ದು ಮತ್ತೆ ಇನ್ನು ಹೀಗೆ ಈ ಪಾಠ ಮುಂದುವರಿಯುತ್ತೆ ಅನ್ನೋ ಸೂಚನೆಯನ್ನು ಕೊಡ್ತಾ
ಈ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ. ಶನಿವಾರ ಭಾನುವಾರ ಇರುತ್ತೆ ಆಚಾರ್ಯ? ಏನ್ ಹೇಳಿ? ಶನಿವಾರ ಭಾನುವಾರ ಪಾಠ ಇರುತ್ತೆ? ಹೌದೌದು. ಆದ್ರೆ ಪ್ರದೋಷ ಇದ್ರೆ ಮೆಸೇಜ್ ಅನ್ನ ಹಾಕ್ತಾರೆ, ಯಾವತ್ತಾರ ಪಾಠ ಇಲ್ಲ ಅಂದ್ರೆ ಗ್ರೂಪ್ ಅಲ್ಲಿ ಹಾಕ್ತಾರೆ. ಆಯ್ತು, ನಮಸ್ಕಾರ. ಸೋಮವಾರ ಪ್ರದೋಷ ಇರ್ಬೋದು. ಅದೇ ಅದನ್ನ ನೋಡಿ ಹಾಕ್ತೀವಿ. ಧನ್ಯವಾದ ಗುರುಗಳೇ. ನಮಸ್ಕಾರ ಆಚಾರ್ಯ. ತುಂಬಾ ಧನ್ಯವಾದಗಳು. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ.